ನಾಳೆ ಮೈಸೂರು ದಸರಾಗೆ ಸಿಎಂ ಮತ್ತು ಮಿನಿಸ್ಟರ್ ಬರ್ತಾ ಇದ್ದಾರೆ. ಇವ್ ನಾಗೇಂದ್ರ ಸರ್ದು ಅವ್ರಿಗೆ ವಯಸ್ಸಾಯ್ತೋ ಇಲ್ಲ ಗೊತ್ತಿಲ್ಲ ಸರ್ ನನಗೆ. ಅವ್ರ ಕಂಟಕ್ಕಂತ ವಯಸ್ಸಾಗಲ್ಲ. ನನಗಿನ್ನೂ ವಯಸ್ಸಾಗಿಲ್ಲ. ಐ ಆಮ್ ಯಂಗ್. ಐ ಆಮ್ ಜಸ್ಟ್ 48 ನೀವು ಫಸ್ಟ್ ಜಸ್ಟ್ 48 ನೀವು ಫಸ್ಟ್ ಟೈಮ್ ಅವರನ್ನ ಇಂಟರ್ವ್ಯೂ ಮಾಡ್ತಿದ್ರಲ್ಲ, ಜೂನಿಯರ್ ಅವರಾಗ ನಾನು ಜೂನಿಯರ್. ರಿಮೋಟ್ ಕಂಟ್ರೋಲ್ ಏರಿಯಾ ಕೊಡೋದು ನಮ್ಮ ಸ್ಟೇಟ್ ಪೊಲೀಸ್ಗೆ ಪನಿಷ್ಮೆಂಟ್ ಟ್ರಾನ್ಸ್ಫರ್ ಕೊಡೋ ಸ್ಟೇಷನ್ ಇದು. ಪ್ರತಿಯೊಂದು ಸಿನಿಮಾದಲ್ಲಿ ಒಬ್ಬ ಆರ್ಟಿಸ್ಟ್ ಇರ್ತಾನೆ ಇಲ್ಲ, ಯಶ್ ಶೆಟ್ಟಿ ಅವ್ರು ಪ್ರತಿ ಸಿನಿಮಾದಲ್ಲಿ ಇರ್ತಾರಂತೆ. ನಾನು ಆರ್ಟಿಸ್ಟೇ ಅಲ್ಲ, ಬೇರೆ ಆರ್ಟಿಸ್ಟ್ ಇರ್ತಾರೆ ಇಲ್ಲ ಗೊತ್ತಿಲ್ಲ, ಯಶ್ ಶೆಟ್ಟಿ ಅವರು ಪ್ರತಿಯೊಂದು ಸಿನಿಮಾದಲ್ಲಿ ಇದ್ದೇ ಇರ್ತಾರೆ. ಒಂದು ಎಲ್ರಿಗೂ ನಮಸ್ಕಾರ. ಇದೇ ಮಾರ್ಚ್ 6ನೇ ತಾರೀಕು ನಮ್ಮ ಚಿತ್ರ ಶೇಷ 2016 ಬಿಡುಗಡೆ ಆಗ್ತಾಯಿದೆ. ಭಾಳ ಅದ್ಭುತ ಸಿನಿಮಾ. ಎಲ್ಲರೂ ಬಂದು ನೋಡ್ತೀರಲ್ಲ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ನಮ್ಮ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರಾಹುಲ್ ಮಾತಾಡ್ತೀನಿ. ಶೇಷ 2016 ಇದೇ ಮಾರ್ಚ್ 6ನೇ ತಾರೀಕು ರಿಲೀಸ್ ಆಗ್ತದೆ. ನನ್ನ ಜೊತೆ ಚಿತ್ರತಂಡ ಇದ್ದರೆ ಬನ್ನಿ ಮಾತಾಡ್ಸ್ಕೊಳ್ಳೋಣ. ಸರ್ ನಮಸ್ತೆ. ಸಾಯಿ ಅವ್ರು ನಮಸ್ತೆ. ಯಶ್ ಶೆಟ್ಟಿ ಅವ್ರು ನಮಸ್ತೆ. ನಾಗೇಂದ್ರ ಸರ್ ಫಸ್ಟ್ ಟೈಮ್ ಇಂಟರ್ವ್ಯೂ ಸರ್. ಇವ್ ನಾಗೇಂದ್ರ ಸರ್ದು ಅವ್ರಿಗೆ ವಯಸ್ಸಾಯ್ತೋ ಇಲ್ಲ ಗೊತ್ತಿಲ್ಲ ಸರ್ ನನಗೆ. ಅವ್ರ ಕಂಟಕ್ಕಂತ ವಯಸ್ಸಾಗಲ್ಲ ಸರ್. ನನಗಿನ್ನೂ ವಯಸ್ಸಾಗಿಲ್ಲ. ಐ ಆಮ್ ಯಂಗ್. ಐ ಆಮ್ ಜಸ್ಟ್ 48 ನೀವು ಫಸ್ಟ್ ಟೈಮ್ ಅವರನ್ನ ಇಂಟರ್ವ್ಯೂ ಮಾಡ್ತಿದ್ರಲ್ಲ, ಜೂನಿಯರ್ ಅವರಾಗ ನಾನು ಜೂನಿಯರ್. ಓಕೆ ಸರ್, ಪ್ರತಿಯೊಂದು ಸಿನಿಮಾದಲ್ಲೂ ನಿಮ್ದೊಂದು ವಿಭಿನ್ನ ಪಾತ್ರ ಇದೆ ಸರ್. 2016 ಈ ಶೇಷ ಸಿನಿಮಾದಲ್ಲಿ ನಿಮ್ಮ ಪಾತ್ರದ ಬಗ್ಗೆ ಸರ್. ನನ್ನ ಈ ಮೂವಿ ಒಂದು ಪಾತ್ರ ಹೇಳ್ಬೇಕಂದ್ರೆ ಆ ಪಾತ್ರದ ಹೆಸರು ನನಗೂ ಗೊತ್ತಿಲ್ಲ ಸರ್. ನಿಜವಾಗ್ಲೂ ಹೇಳ್ತಿದ್ದೀನಿ, ನಂಗೆ ಗೊತ್ತಿಲ್ಲ. ಆದರೆ ನಾನು ಮಾಡಿ ಒಂದೇ ಒಂದು ದಿವಸ ಕ್ಯಾರೆಕ್ಟ್ರು ಡೈರೆಕ್ಟ್ ನಂಗೆ ಏನು ಪ್ರಾಮಿಸ್ ಮಾಡಿದ್ರು ಅಂತಂದರೆ, ಸರ್ ನೀವು ಈ ಪಾತ್ರ ಮಾಡಿಕೊಡಿ, ಈ ಪಾತ್ರದ ಎಸೆನ್ಸ್ ಆಗಿರ್ಬೋದು, ಇದರ ಪ್ರೆಸೆನ್ಸ್ ಆಗಿರ್ಬೋದು ಇಡೀ ಮೂವಿಯಲ್ಲಿರುತ್ತೆ, ಇದರ ಮೇಲೆ ಓಡುತ್ತೆ, ಇಡೀ ಮೂವಿ ಓಡುತ್ತೆ. ಅದಕ್ಕೆ ಕೇಳಿದಾಗ ನಾವೊಂದು 20-25 ದಿವಸ ಮಾಡ್ತೀವಿ ಅನ್ನೋದು ಮುಖ್ಯ ಅಲ್ಲ. ಆ ಪಾತ್ರದ ಒಂದು ಪವರ್ ಏನಿದೆ ಅದನ್ನು ನೀವು ಆಡಿಯನ್ಸ್ಗೆ ಯಾವ ಥರ ನೀವು ತೋರಿಸ್ತೀರ ಅನ್ನೋದು ವೆರಿ ಇಂಪಾರ್ಟೆಂಟ್. ಅದನ್ನು ತೋರಿಸ್ತಿದ್ದೀನಿ ಈ ಮೂವಿ ಅಂತಂದರು. ನನಗೂ ಖುಷಿ ಆಯಿತು. ಅದು ಬಿಫೋರ್ ಫೋನಲ್ಲಿ ನಾವು ಮಾತಾಡ್ಕೊಂಡಿದ್ದು. ಸೊ ನಾನು ಸೆಟ್ಟಿಗೆ ಹೋದಾಗ ಅಲ್ಲ ಒಂದು ದಿವಸ ನಾನು ಏನು ಅದನ್ನು ಆ್ಯಕ್ಟ್ ಮಾಡಿದೆ, ತುಂಬ ಪವರ್ಫುಲ್ ಆಗಿತ್ತು. ಆಗಂತ ರಿವಲ್ಟ್ ಆಗುವಂಥ ಕ್ಯಾರೆಕ್ಟರ್ ಪ್ರಮೋದ್ ಶೆಟ್ಟಿ ಮತ್ತು ಅರ್ಚನಾ ಕೋಟಿಗೆ ಮತ್ತು ತುಂಬ ಜನ ಕೇರಳ ಆರ್ಟಿಸ್ಟ್ ಇದ್ದರು. ಕನ್ನಡದಲ್ಲೂ ಆ್ಯಕ್ಟ್ ಮಾಡಿದೆ ಮತ್ತು ಮಲಯಾಳಮಲ್ಲಿ ಕೂಡ ಒಂದೇ ಒಂದು ಡೈಲಾಗ್ ಇತ್ತು, ನಾನು ಆ್ಯಕ್ಟ್ ಮಾಡಿದೆ. ಆ ಚೇಸಿಂಗ್ ಸೀನ್ ಆಗಿರ್ಬೋದು, ಚಿಕ್ಕದಾಗಿ ಫೈಟ್ ಆಗಿರ್ಬೋದು, ನಮ್ಮ ರಿವೀಲ್ ಮಾಡುವಂಥ ಒಂದು ಪೋರ್ಷನ್ಸ್ ಆಗಿರ್ಬೋದು, ತುಂಬಾ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಮಾಡಿದ್ರು, ತುಂಬ ಪವರ್ಫುಲ್ ಆಗಿತ್ತು ಆ ಒಂದು ಕ್ಯಾರೆಕ್ಟರ್. ಸೊ ಆ ಒಂದು ಖುಷಿ ಇದೆ ನನಗೆ. ನಾವು ಒಂದು ದಿವಸ ಮಾಡ್ತೀವ, 20 ದಿವಸ ಮಾಡ್ತೀವಿ, ಆದರೆ ಆ ಒಂದು ಆ್ಯಕ್ಟಿಂಗ್ ಅನ್ನೋದನ್ನು ನಾವು ಯಾವ ಥರ ಮಾಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್. ಖಂಡಿತವಾಗಿ ಈ ಮೂವಿ ನೋಡಿದಾಗ ಆ ಕ್ಯಾರೆಕ್ಟರ್ ನಾನು ಆ ಥರ ಅಭಿನಯಿಸಿದ್ದು ಇಡೀ ಮೂವಿಯಲ್ಲಿ ಆದರೆ ಅಲ್ಲಲ್ಲ ಬಂದು ಹೋಯ್ತು ಅಂತ, ಆ ಹೆಸರು ಬಂದು ಹೋಯ್ತು ಅಂದ್ರೂ ಕೂಡ ಅದರ ಎಫೆಕ್ಟ್ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಅಂತ ನಾನು ಅನ್ಕೋತೀನಿ. ಹಾಗಾಗಿ ನನಗೆ ಆ ಖುಷಿ ಇದೆ. ಓಕೆ ನಾಗೇಂದ್ರ ಸರ್, ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದ್ರೆ ಸರ್. ನಾನು ಇದರಲ್ಲಿ ಒಂದು ಹೆಡ್ ಕಾನ್ಸ್ಟೇಬಲು ಓಕೆ, ಮೊಹಮ್ಮದ್ ಅಂತ ಒಂದು ಮುಸ್ಲಿಂ ಕ್ಯಾರೆಕ್ಟ್ರು. ಓಕೆ, ಡೀಸೆಂಟ್, ಸಾಫ್ಟ್, ಪೊಲೈಟ್ ಕ್ಯಾರೆಕ್ಟ್ರು. ಯಾಕೆ ಸರ್ ಆ ಥರದ ಪಾತ್ರ ಕೊಡ್ತಾರೆ? ಡೀಸೆಂಟ್ ಪೊಲೈಟ್ ಥರದ್ದು. ಯಾಕಂದರೆ ಎಲ್ಲ ಥರನೂ ಮಾಡಬೇಕು. ಯಾಕಂದರೆ ಒಂದೇ ರೀತಿ ಪಾತ್ರಗಳು ಬಂದರೆ, ಯಾಕಂದರೆ ಕಾಕಿ ಭಾಳಷ್ಟು ಸಿನಿಮಾದಲ್ಲಿ ಹಾಕಿದ್ದೀನಿ, SI, ಆಮೇಲೆ ತ್ರಿಬಲ್ ಸ್ಟಾರು, ಈ ರೀತಿ ಎಲ್ಲ. ಬಟ್ ಇದರಲ್ಲಿ ಒಂದು ಕಡಿಮೆ ಹೆಡ್ ಕಾನ್ಸ್ಟೇಬಲ್ಲು. ಅಂದರೆ ಈಗ ಸ್ಟೇಷನಲ್ಲಿ ಕೆಲವೊಮ್ಮೆ ಸೀನಿಯರ್ಸಿಂದ ಕೆಲವೊಂದು ಅನ್ಯಾಯ ನಡೀತಿರುತ್ತೆ. ಅದನ್ನು ನಾವು ಏನು ಮಾಡೋಕ್ಕಾಗೋದಿಲ್ಲ. ಯಾಕಂದ್ರೆ ನಾವು 4 ಜನ ಇರ್ತೀವಿ, ತುಂಬ ನಿಯತ್ತು ಇರೋರು. ಅದರಲ್ಲಿ ಹೊಸ್ದಾಗಿ ಜಾಯ್ನ್ ಆಗಿರ್ತಾರೆ ಅವ್ರು ಬೇರೆ. ಅವ್ರು ಏನೋ ಕನ್ಸು ಇಟ್ಕೊಂಡು ಬಂದಿರ್ತಾರೆ, ನಮ್ಮ ಪೊಲೀಸ್ ಹಂಗೆ ಹಿಂಗೆ ಮಾಡೋಣ, ಸ್ಟ್ರಿಕ್ಟಾಗಿ ಹಿಂಗೆ ಮಾಡೋಣ ಅಂತ. ಬಟ್ ಅಲ್ಲಿ ಬಂದ ತಕ್ಷಣ ಅಯ್ಯೋ ಏನಪ್ಪ ಹಿಂಗಾಗೋಯ್ತು, ಸೀನಿಯರ್ ಹಿಂಗಿದೆ, ಏನು ಮಾಡೋಕ್ಕಾಗಲ್ಲ, ಈ ರೀತಿ ನಾವು ಸಮಾಧಾನ ಮಾಡಿದ್ವಿ. ಯಾಕಂದರೆ ನಮಗೆ ಎಕ್ಸ್ಪೀರಿಯನ್ಸ್ ಆಗ್ಬಿಟ್ಟಿರುತ್ತೆ. ಏನೇ ನಿಯತ್ತಾಗಿದ್ರು ಕೆಲವರು ಅನ್ಯಾಯ ನಡೀತಿದ್ರು ನಾವು ಕೈ ಕಟ್ಕೊಂಡಿರ್ಬೇಕಾಗುತ್ತೆ. ಒಂದು ಬೇಡಿ ಹೊಂದಿರಲ್ಲ ಅಷ್ಟೇ, ಕೈ ಕಟ್ಕೊಂಡಿರ್ಬೇಕಾಗುತ್ತೆ. ಆ ರೀತಿ ಕರೆಕ್ಟ್. ನೀಟ್ ಡಿಸೆಂಟ್ ಕ್ಯಾರೆಕ್ಟ್ರು, ಚಾಲೆಂಜಿಂಗು ಕೂಡ. ಯಾಕಂದರೆ ಬೇರೆದು ಅರಗಂಟಾಗೆಲ್ಲ ಮಾಡಿ ಇದರಲ್ಲಿ ಸಾಫ್ಟಾಗಿ ಮಾಡೋದಿದೆಯಲ್ಲ, ಅದೇ ನಮ್ಗೊಂಥರ ಚಾಲೆಂಜಿಂಗ್ ಆಗಿರುತ್ತೆ. ಓಕೆ ಓಕೆ ಓಕೆ, ಚೆನ್ನಾಗಿದೆ. ನೀಟ್ ಕ್ಯಾರೆಕ್ಟರೈಸೇಷನ್ ಕೊಟ್ಟಿರೋದು. ಓಕೆ ಸಾಯಿ, ನಿಮ್ಮ ಪಾತ್ರದ ಬಗ್ಗೆ ನಮಸ್ತೆ. ನಿಮ್ಮ ಪಾತ್ರದ ಬಗ್ಗೆ ಹೇಳೋದು? ನನ್ನ ಪಾತ್ರ ಅಣ್ಣ ಹೇಳ್ದಾಗೆ ನಾವು ಅವಾಗಲೇ ಪ್ರೊಫೆಷನಲ್ ಟ್ರೈನಿಂಗ್ ಮುಗಿಸಿ ಜಾಯ್ನ್ ಆಗಿರೋ ಒಂದು ಕಾಪು. ಅಂದರೆ ಎಷ್ಟು ಜೋಶ್ ಇರುತ್ತೆ ಒಂದು ಪೊಲೀಸ್. ಅಲ್ಲ, ನಿಜ ಜೀವನದಲ್ಲೂ ಕಾಪ ನೀವು ಅಲ್ಲ? ಇಲ್ಲ. ಓಕೆ. ಬಟ್ ಎಷ್ಟು ಜೋಶ್ ಇರುತ್ತಲ್ಲ, ಅವ್ನು ಪ್ರೊಫೆಷನಲ್ ಪೀರಿಯಡ್ ಜಾಯ್ನ್ ಆಗ್ತಿರ್ತಾನೆ. ಸೊ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂದರೆ ಒಂದು ಕನಸಿರುತ್ತೆ, ಒಂದು ಸ್ಟೇಷನ್ ಅಂದರೆ ಒಂದು ಈ ಥರ ಇರುತ್ತೆ ಅಂತ ಬಿಟ್ಟು ಒಂದು ತುಂಬ ಕನಸಿರುತ್ತೆ.
ಅಲ್ಲಿ ಬಂದು ನೋಡಿದ್ರೆ ಕಂಪ್ಲೀಟ್ಲಿ ಉಲ್ಟಾ ಇರುತ್ತೆ. ಸೊ ಒಂದು ಕನ್ಫ್ಯೂಸ್ದಲ್ಲಿ ಒಂದು ಎನರ್ಜೆಟಿಕ್ ಕಾಪು, ತುಂಬ ನಿಯತ್ತಾಗಿರೋ ಕಾಪು ಬಂದು ಒಂದು ಕರಪ್ಟ್ ಪ್ಲೇಸಲ್ಲಿ ಸಿಗಾಕೊಂಡ್ರೆ ಹೇಗಿರುತ್ತೆ ಸಿಚುವೇಶನ್, ಅಲ್ಲಿ ತುಂಬ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಓಕೆ, ಈ ಥರ ಇತ್ತು ನನ್ನ ಕ್ಯಾರೆಕ್ಟರ್. ಓಕೆ. ಪ್ರತಿಯೊಂದು ಸಿನಿಮಾದಲ್ಲಿ ಒಬ್ಬ ಆರ್ಟಿಸ್ಟ್ ಇರ್ತಾನೆ ಇಲ್ಲೋ, ಯಶ್ ಶೆಟ್ಟಿ ಅವ್ರು ಪ್ರತಿ ಸಿನಿಮಾದಲ್ಲಿ ಇರ್ತಾರಂತೆ. ನಾನು ಆರ್ಟಿಸ್ಟೇ ಅಲ್ಲ, ಬೇರೆ ಆರ್ಟಿಸ್ಟ್ ಇರ್ತಾರೆ ಇಲ್ಲೋ ಗೊತ್ತಿಲ್ಲ, ಯಶ್ ಶೆಟ್ಟಿ ಅವರು ಪ್ರತಿಯೊಂದು ಸಿನಿಮಾದಲ್ಲಿ ಇದ್ದೇ ಇರ್ತಾರೆ. ಒಂದು ವರ್ಷಕ್ಕೆ 200 ಮೂವಿ ಆದರೆ ನಾವು 200 ಮೂವಿಯಲ್ಲಿ ನಾವು ಆ್ಯಕ್ಟ್ ಮಾಡೋಕ್ಕಾಗಲ್ಲ. ನಾವು ಮಾಡೋದು 10 ರಿಂದ 15 ಅಷ್ಟೇ ನಮ್ಮಿಂದ ಆಗೋದು, ಸರಿನಾ? ಅಂದರೆ ಈಗೇನಂದರೆ ಈಗ ಸಾರ್ ಕ್ಯಾಟಗರಿ ಅಂತಂದರೆ ಈಗ ಇವರು ಕ್ಯಾಟಗರಿಯಲ್ಲಿ ಅಚ್ಯುತನ್ ಆಗಿರ್ಬೋದು, ಇವರಾಗಿರ್ಬೋದು, ಶರತ್ ವೆಂಕಟೇಶ್ವರ, ರಂಗೇಣ್ ರಘು ಅವರು, ಮತ್ತು ನಮ್ಮ ಬಾಲರಾಜವಾಡಿ, ಇವರೆಲ್ಲ ಒಂದು ಕ್ಯಾಟಗರಿ. ಈ ಒಂದು ಚಿಕ್ಕಪ್ಪ ಪಾತ್ರ, ಅಪ್ಪನ ಪಾತ್ರ ಅಥವಾ MLA ಈ ಥರ ಬಂದಾಗ ಇವರು ತುಂಬ ಸೂಟ್ ಆಗ್ತಾರೆ. ಈಗ ನಮ್ಮ ಕ್ಯಾಟಗರಿ ಬಂದಾಗ ತುಂಬ ಇದ್ದಾರೆ, ತುಂಬ ಜನ ಇದ್ದಾರೆ. ಅವ್ರ ಜೊತೆ ಫೈಟ್ ಮಾಡಿಕೊಂಡು ನಾವು ರೋಲ್ ತಗೊಳ್ಳೋದು ತುಂಬ ಕಷ್ಟನೇ ಇದೆ ನಮಗೆ, ಸರ್. ಅಂಥದ್ರಲ್ಲಿ ನಾನಾಗಿರ್ಬೋದು, ವರ್ಧನ್ ಆಗಿರ್ಬೋದು, ಚೆಲುವ ಆಗಿರ್ಬೋದು, ತುಂಬ ಜನ ತುಂಬ ಕಡೆ ಈಗ ಬ್ಯುಸಿ ಇದ್ದೀವಿ ನಾವು ಈಗ, ಸರಿನಾ? ಸೊ ಬರ್ತಾ ಇದೆ 200 ಮೂವಿ ಆದರೆ ಅದರಲ್ಲೊಂದು 20 ಮೂವಿ ವರ್ಷದಲ್ಲಿ ಮಾಡ್ತೀವಿ. ಅದು ನೆಕ್ಸ್ಟ್ ಇಯರ್ ಬಂದಾಗ ಅದು ನಂತರ ಇಯರಲ್ಲಿ ರಿಲೀಸ್ ಆಗುತ್ತೆ. ಸೊ ಆ ಥರನೇ ಇದು ಒಂದು ಸರ್ಕಲ್. ನೀವು KGF ಅಲ್ಲಿ ಮಾಡಾದ್ಮೇಲೆ ಎಕ್ಸ್ಪ್ಯಾಂಡ್ ಆಗಿದ್ದು ಅಂದರೆ ಬೇರೆ ಬೇರೆ ಲ್ಯಾಂಗ್ವೇಜಸ್ಗಳೆಲ್ಲ ಎಕ್ಸ್ಪ್ಯಾಂಡ್? ನಾನು ತೆಲುಗು ಮಾಡಿದೆ, ವಿನಾರೋ ಭಾಗ್ಯಮಿಷ್ಟ್ ಕಥೆ ಮಾಡಿದೆ, ಗೀತಾ 2ಗೆ ದೊಡ್ಡ ಹಿಟ್ ಆಯ್ತು. ಈಗ ಲಿನಿಂಗ್ ಮಾಡ್ತಾ ಇದ್ದೀನಿ ನಾನೀಗ. ಈಗ ನಾಳಿದ್ದು ಹೊರಟೆ ನಾನೀಗ, ನೀನು 12th ತನಕ ಅಲ್ಲಿ ಶೋ. ಸಿಕ್ಕಾಬಿಟ್ಟು ಬಿಸಿ ಅಲ್ಲ, ಅದ್ರಲ್ಲಿ ಮದುವೆ ಕೂಡ ಆಗಿದೆಯಲ್ಲ? ಮದುವೆ ಆಗಿ 2 ವರ್ಷ ಆಯ್ತು, ಇದು ಅದು ಹೊಸದಲ್ಲ. ಅಲ್ಲ, ಎಷ್ಟು ಬ್ಯುಸಿ ಇದ್ದೀರಾ ಮದುವೆ ಲೈಫ್ ಆದ್ಮೇಲೂ ಈಗ? ಇಲ್ಲ, ಈಗ ಆರ್ಟಿಸ್ಟ್ ಅಂದಮೇಲೆ ಬ್ಯುಸಿ ಇದ್ದರೆ ಖುಷಿ, ಮನೇಲಿ ಇದ್ರೆ ಬೇಜಾರು, ಸರಿನಾ? ಸೊ ನಾನು ದೇವತೆ ಕೇಳ್ಕೊತೀನಿ ಇನ್ನೂ ಬ್ಯುಸಿ ಆಗಲಿ ಅಂತ ಹೇಳ್ಬೋದು. ಅದು ನಿಜ. ನಾಗೇನ್ ಸರ್, ನೀವು ಒಬ್ಬ ಆರ್ಟಿಸ್ಟ್ ಕೂಡ ಅಲ್ಲ, ಒಬ್ಬರು ಟೆಕ್ನಿಷಿಯನ್ ಕೆಲಸ ಮಾಡ್ತೀರಾ. ಈ ಸಿನಿಮಾದ ಒಂದು ಪ್ಲಸ್ ಪಾಯಿಂಟ್ ಹೇಳೋದಾದ್ರೆ ಸರ್? ಪ್ಲಸ್ ಪಾಯಿಂಟೇ ಒಂದು ಟೆಕ್ನಿಕಲ್ ಟೀಮು. ಅದರಲ್ಲಿ ಮೊದಲನೇದು ಅಂದರೆ ನಿರ್ದೇಶಕರು ಪ್ರದೀಪ್ ಸರ್. ಕತೆ ಆ ರೀತಿ ನೀಟಾಗೆ ಒಂದು ಹೆಣಿದಿದ್ದಾರೆ, ಅಚ್ಚುಕಟ್ಟಾಗೆ. ಅದು ತಕ್ಕನಂಗೆ ಮ್ಯೂಸಿಕ್ಕು ನಮ್ಮ ಇವರು ಮಕ್ಕಳ ಎಷ್ಟೋ ಜನ ಇದ್ದೀರಾ. ಸಿನಿಮಾಟೋಗ್ರಫಿ ರವಿ ಅಂತ ಚೆನ್ನೈ ಅವರು. ಆಮೇಲೆ ಎಡಿಟರು ದಿ ಮೋಸ್ಟ್ ಥಿಂಗು, ಅದು ಇಂಪಾರ್ಟೆಂಟ್ ಒಂದು ಸಿನಿಮಾಗೆ. ಯಾಕಂದರೆ ಒಂದು ಪಿಲ್ಲರ್ ಅಂತಲೂ ಹೇಳ್ಬೋದು, ಸೆಕೆಂಡ್ ಡೈರೆಕ್ಟರ್ ಅಂತ ಹೇಳ್ಬೋದು. ಕರೆಕ್ಟ್. ಅವರು ಕೂಡ ನಮ್ಮ ಇದು ದೃಶ್ಯಂ ಸಿನಿಮಾ ಎಡಿಟ್ ಮಾಡಿದಂಥವ್ರು. ಯಾಕಂದರೆ ಆ ಪಿಲ್ಲರ್ಗಳು ಸ್ಟ್ರಾಂಗ್ ಇದ್ಬಿಟ್ರೆ ನಮ್ಮನ್ನು ಸಾಗಿಸೋದು ಈಸಿ ಆಗಿಬಿಡುತ್ತೆ ಒಬ್ಬ ನಿರ್ದೇಶಕನಿಗೆ. ಹಾಗಾಗಿ ಮೇಯ್ನ್ ಪಿಲ್ಲರ್ಗಳನ್ನ ಅವ್ರನ್ನ ಇಟ್ಕೊಂಡು ನಾವು ಅದಕ್ಕೆ ಸಪೋರ್ಟಿಂಗ್ ಆಗಿ ಇದ್ದೀವಿ. ಅದು ಓಕೆ. ಯಶ್ ಶೆಟ್ಟಿ ಸರ್, ಈಗ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಬಂದಾಗ ಜನಗಳು ಕೈ ಹಿಡಿತಾರೆ, ಮಿಕ್ಕಿ ಸಿನಿಮಾಗಳು ಯಾಕೆ ಸ್ಟೋರಿಗಳು ಬರ್ತಾ ಇಲ್ಲ ಸರ್ ನಿಮ್ಮ ಪ್ರಕಾರ, ನೀವು ಹೇಳೋದಾದ್ರೆ? ಇಲ್ಲ ಸರ್, ಆತನಿಲ್ಲ. ಅದು ಏನು ಗೊತ್ತಾ, ಅದೆಲ್ಲ ಒಬ್ಬ ಡೈರೆಕ್ಟರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅವನಿಗೆ ಯಾವುದ್ರ ಮೇಲೆ ಇಂಟ್ರೆಸ್ಟ್ ಇದೆ ಅದ್ರ ಮೇಲೆ ಅವ್ನು ಮೂವಿ ಮಾಡ್ತಾನೆ. ಈಗ ನಂಗೆ ಕಲ್ಟ್ ಮೂವಿ ಮಾಡುವಂಥ ಡೈರೆಕ್ಟರ್ ಕಲ್ಟೇ ಮೂವಿ ಮಾಡೋದು, ಯಾಕಂದರೆ ಅವ್ರ ಕಮರ್ಷಿಯಲ್ ಅವ್ರಿಗೆ ಇಷ್ಟ ಇಲ್ಲ. ಒಬ್ಬ ಲವ್ ಸ್ಟೋರಿ ಮಾಡ್ತಾರೆ ಅಂತಂದರೆ ಅವ್ನು ಲವ್ ಸ್ಟೋರಿ ಇಷ್ಟಪಟ್ಟು ಮಾಡ್ತಿರೋದು, ಸರಿನಾ? ಇನ್ನು ಪ್ರಿಪ್ರೇಷನ್ ಮೇಲೆ ಇರೋದು. ನಾವು ಪ್ರೀ ಪ್ರೊಡಕ್ಷನ್ ಎಷ್ಟು ಚೆನ್ನಾಗಿ ಮಾಡ್ತೀವೋ ಪ್ರೊಡಕ್ಷನ್ ಚೆನ್ನಾಗಿ ಆಗುತ್ತೆ. ಪ್ರೀ ಪ್ರೊಡಕ್ಷನಲ್ಲಿ ನಾವು ಕರೆಕ್ಟಾಗಿ ಜಜ್ಮೆಂಟ್ ತಗೊಂಡಿಲ್ಲ ಅಂತಂದರೆ ಪ್ರೊಡಕ್ಷನಲ್ಲಿ ಅಷ್ಟೇ ವೇಸ್ಟ್ ಆಗಿಬಿಡುತ್ತೆ, ಮೂವಿನೂ ಹಂಗೆ ಆಗಿಬಿಡುತ್ತೆ. ಹೀಗಾಗಿಬಿಟ್ಟು ಇವರು ಕೆಟ್ಟದಾಗಿ ಮಾಡ್ತಿದ್ದಾರೆ, ಇವ್ರು ಚೆನ್ನಾಗಿ ಮಾಡ್ತಿದ್ದಾರೆ ಅಂತ ನಾವು ಅದನ್ನ ಜಜ್ಮೆಂಟ್ ಮಾಡೋಕ್ಕಾಗಲ್ಲ. ಅದು ನಮ್ಮ ಕೈಯಲ್ಲಿಲ್ಲ. ಅವರವರ ಕೆಪಾಸಿಟಿ ತಕ್ಕಂತೆ ಅವರವ್ರ ಮೂವಿ ಮಾಡ್ತಾರೆ. ಮಾಡಲ್ಲ. ಅದಕ್ಕೆ ಪ್ರಿಪ್ರೇಷನ್ ಕೊರತೆ ಆಗಿರುತ್ತೆ. ಏನು ಅದರ ಏನಂತಾರೆ R&D ವರ್ಕ್ ಕೊರತೆ ಆಗಿರುತ್ತೆ, ಅದೆಲ್ಲ ಆಗಿರುತ್ತೆ. ಬಜೆಟು ಕೊರತೆ ಆಗಿರುತ್ತೆ. ಈಗ ನಾನೀಗ ಒಂದು ಸ್ಕ್ರಿಪ್ಟ್ ರೆಡಿ ಮಾಡ್ತೀನಿ, ಅದರ ಬಜೆಟ್ 8 ಕೋಟಿ ಅಂತ ಅಂದ್ಕೊಡ್ತೀನಿ. ಅದನ್ನು 3 ಕೋಟಿಗೆ ಮಾಡೋಕೆ ಹೋದಾಗ ಸ್ಕ್ರಿಪ್ಟಿಗೆ ಬಿಟ್ಬಿಡೋದು. ಯಾಕಂದರೆ ನಾನು ಅಲ್ಲಿ 1000 ಜನ ಜೂನಿಯರ್ಸನ್ನು ಯೋಚನೆ ಮಾಡಿರ್ತೀನಿ, 100 ಜನ ಇಡ್ತೀನಿ ಅಲ್ಲಿ. ಆಗಲ್ಲ ಅದು. ಯಾಕೆ ಯೋಚನೆ ನಾನು 500 ಜನ ಮಾಡ್ಕೊಂಡು 1000 ಜನ ಮಾಡ್ಕೊಂಡು ಅಲ್ಲಿ 100 ಜನ ತಗೊಬಂದರೆ ಏನು ಇಮ್ಯಾಜಿನೇಷನ್ಗೆ ಪೆಟ್ಟು ಬಿದ್ದಂಗೆ. ನಾನು ಅದನ್ನು ಮೊದಲೇ 100 ಜನ ಯೋಚನೆ ಮಾಡಿದ್ರೆ ಆ 100 ಜನ ಪರ್ಫೆಕ್ಟಾಗಿ ಬರುತ್ತೆ. ನಾಗೇನ್ ಸರ್, ಹಾಗೂ ಎಷ್ಟು ಸರ್ ನಿಮಗೆ ಒಂದು ಸೀನ್ ಮಾಡ್ತಾ ಇರ್ತೀರಾ, ಇದು ಡೈರೆಕ್ಟರ್ ಕಡೆ ಕರೆಕ್ಟಾಗಿ ಬಂದಿಲ್ಲ ಅಂದ್ರೆ ನೀವು ಯಾರು ಸಜೆಷನ್ ಕೊಟ್ಟಿರೋದು ಇದೆಯಾ ಸರ್? ಆ ಥರ ಅಂತಲ್ಲ ಸರ್. ಕೆಲವು ಸಲ ನಮ್ಗೆ ಏನಾಗುತ್ತೆ, ಈ ಸೀನ್ ಮಾಡಬೇಕಾದ್ರೆ 10 ಲೈನ್ ಇರುತ್ತೆ. ಹೌದು. ನಾನು 10 ಲೈನ್ ಓದಿದಾಗ ನಂಗೆ ಅನಿಸುತ್ತೆ ಇದನ್ನು 3 ಲೈನಲ್ಲಿ ಕಡಿಮೆ ಮಾಡ್ಬೋದು ಅಂತ ಅನಿಸುತ್ತೆ ನಮಗೆ. ಓಕೆ. ನಾವಾಗ ರಿಕ್ವೆಸ್ಟ್ ಮಾಡ್ತಾರೆ ಈ ಥರ ಮಾಡ್ಬೋದು ಅಂತ ಕೇಳ್ತೀವಿ. ಕೆಲವು ಜನ ಅವರಿಗೆ ಕೆಲವು ಸಲ ಇದು ಓಕೆ ಇವ್ರು ಹೇಳಿದ್ರೆ ಕರೆಕ್ಟ್ ಅಂತ ಅನ್ಸಿದ್ರೆ ಓಕೆ ಅಂತಾರೆ. ಇಲ್ಲ ಸರ್, ನಂಗೆ ಅದು ಏನಿದೆ ಅದೇ ಬೇಕಂತಂದಾಗ ನಮ್ಮ ಕೆಲಸ ಆರ್ಗ್ಯುಮೆಂಟ್ ಮಾಡೋದಲ್ಲ ಸರ್. ಯಾಕಂದ್ರೆ ಆ ವ್ಯಕ್ತಿ 3 ವರ್ಷ 4 ವರ್ಷ ಆ ಕ್ಯಾರೆಕ್ಟರ್ ಜೊತೆಗೆ ಆ ಸ್ಕ್ರಿಪ್ಟ್ ಜೊತೆಗೆ ಟ್ರಾವೆಲ್ ಮಾಡಿರ್ತಾರೆ, ಅವ್ರಿಗೆ ಗೊತ್ತಿರುತ್ತೆ ಏನಂತ ಹೇಳ್ಬಿಟ್ಟು. ಇದು ಬಂದ್ಬಿಟ್ಟು ಡೈರೆಕ್ಟ್ ಮೀಡಿಯಾ ಈ ಮೂವಿ ಅನ್ನೋದು ಸರಿನಾ. ನಾವಲ್ಲಿ ಏನೂ ಅಲ್ಲ,
ನಾವು ಅವನ ಕೈಗೊಂಬೆ ಅಷ್ಟೇ. ನಮ್ಮ ಕೆಲಸ ಹೋಗ್ಬಿಟ್ಟು ಕೆಲಸ ಮಾಡೋದು ಬರೋದು. ಎಡಿಟಿಂಗ್ ಅಲ್ಲಿ 10 ಲೈನಲ್ಲಿ 3 ಲೈನ್ ಇಟ್ಕೋತಾರ, 4 ಲೈನ್ ಇಟ್ಕೋತಾರ, ಇನ್ನೊಬ್ಬರು ರಿಯಾಕ್ಷನ್ ಆಗ್ತಾರ, ಅದ್ರ ವಾಯ್ಸ್ ಓವರ್ ಕೊಡ್ತಾರೆ, ನಮ್ಗೆ ಗೊತ್ತಿಲ್ಲ ಅದು. ಸರಿನಾ? ನಾವು ಮಾಡ್ತೀವಿ ಬರ್ತೀವಿ ಅಷ್ಟೇ. ನಮ್ಮ ಕೆಲಸ ಅಷ್ಟೇ, ಏನು ಮಾಡಬೇಕು ಅದು ಮಾಡಬೇಕು. ಯಾಕಂದರೆ ನಾವು ಕೆಲವೊಮ್ಮೆ ಮಾಡುವಾಗ ನಾವು ಶಾರ್ಟ್ ಏನೋ ಮುಗೀತು ಅಂತ ಅಂದ ತಕ್ಷಣ ಒನ್ಸ್ ಡೈರೆಕ್ಟ್ರು ಕ್ಯಾಮ್ರಾಮ್ಯಾನ್ ಓಕೆ ಅಂದ ತಕ್ಷಣ ಫಿನಿಶು. ಆಮೇಲೆ ಮತ್ತೆ ಹೋಗಿ ಮಾನಿಟ್ರ್ ನೋಡೋದು, ಪ್ಲೇ ಮಾಡಿ ಅನ್ನೋದು ಆ ರೀತಿ ಮಾಡೋಕ್ಕೆ ಹೋಗಲ್ಲ. ಯಾಕೆ ನಾನೇ ಒಬ್ಬ ಎಡಿಟ್ರು ಅಥವಾ ಡೈರೆಕ್ಟ್ರ್ ಆಗಿದ್ರು ಕೂಡ ನಾನು ಆ ರೀತಿ ಕೆಲಸ ಮಾಡೋದಿಲ್ಲ. ಯಾಕಂದರೆ ಫೈನಲ್ ಡಿಸಿಷನ್ ಅವ್ರದ್ದು. ಓಕೆ ಅಂದಮೇಲೆ ನಾವು ಯಾರು ಹೋಗ್ಬಿಟ್ಟು ನೋಡ್ಬಿಟ್ಟು ಇನ್ನೊಂದು ಟೇಕ್ ಮಾಡ್ತೀನಿ ಅದು ಇದಲ್ಲ. ಆ ಟೇಕ್ ಓಕೆ ಆಗಿದೆಯಾ ಅಷ್ಟೇ. ನಾನು ಮಾನಿಟರ್ ನೋಡೋಕೆ ಹೋಗಲ್ಲ. ಕೆಲವ್ರು ಹೇಳ್ತಾರೆ ನೋಡಲ್ಲ. ಕೆಲವ್ರು ಹೇಳ್ತಾರೆ ಸರ್ ಬನ್ನಿ ಸರ್ ಶಾರ್ಟ್ ಹೇಗಿದೆ ನೋಡಿ. ನಾನು ನೋಡಲ್ಲ ಸರ್, ನೀವು ಓಕೆ ಅಂದಮೇಲೆ ಓಕೆ ಸರ್. ಯಾಕಂದರೆ ನಾನು ಮತ್ತೆ ನೋಡಿ ಮತ್ತೆ ಆ ಟೈಮ್ ಕಿಲ್ ಮಾಡೋದು ಇದು ಮಾಡೋದು ಬೇಡ. ಒಂದು ಅವ್ರು ಸುಪೀರಿಯರ್ ಅಲ್ಲಿ ಆ ಟೈಮ್. ನಮ್ಮ ಕೆಲಸ ಏನು ಅದನ್ನ ತೆಗೆಸ್ಕೊಂಡಿದಾರ ನಮ್ಮ ಹತ್ರ, ನಾವು ಅದು ಮಾಡಿದೀವಾ, ಓಕೆ ಅಂದಿದಾರ, ಓಕೆ ಡನ್ ಅಷ್ಟು. ಸಾಹೇಬ್ರೆ, ನಿಮಗೆ ಈ ಸಿನಿಮಾದಲ್ಲಿ ವಾವ್ ಫ್ಯಾಕ್ಟರ್ ಅನ್ಸುತ್ತೆ ಯಾವುದು? ಕನ್ನಡ ಆ್ಯಂಡ್ ಮಲಯಾಳಂ ಎಟ್ ಎ ಟೈಮ್ ಶೂಟ್ ಮಾಡಿರೋದು ಬ್ಯಾಕ್ ಟು ಬ್ಯಾಕ್. ಕನ್ನಡ ಡೈಲಾಗ್ ಆಗಿದ್ಮೇಲೆ ಇಮಿಡಿಯೇಟ್ ಮಲಯಾಳಂ ಶೂಟ್ ಮಾಡಿದ್ದು. ಆ ಟೈಮಲ್ಲಿ ಕೇಳಿದ್ದೆ ಶಾಂತಿ ಕ್ರಾಂತಿ ಈ ಥರ ಶೂಟ್ ಮಾಡಿದ್ರಂತೆ ಅಂತ ಬಿಟ್ಟು ಕೇಳಿದ್ದೆ. ಬಟ್ ಈ ಥರದಕ್ಕೆ ನಾನು ಇನ್ವಾಲ್ವ್ಮೆಂಟ್ ಆಗ್ಬಿಟ್ಟು ಇದು ಮಾಡಿರೋದು ನನ್ನ ಎಕ್ಸ್ಪೀರಿಯನ್ಸ್. ಇದು ಕನ್ನಡ ಆ್ಯಂಡ್ ಮಲಯಾಳಂ ಇಮಿಡಿಯೇಟ್ ನಾಗೇಂದ್ರ ಅಣ್ಣ ಹೇಳ್ದಂಗೆ ಇಮಿಡಿಯೇಟ್ ಕಾಸ್ಟ್ಯೂಮ್ಸ್ ಇಮಿಡಿಯೇಟ್ ಚೇಂಜ್ ಮಾಡ್ತೀವಿ. ದಿನಕ್ಕೆ ಆಲ್ಮೋಸ್ಟ್ ಒಂದು 25-30 ಸತಿ ಮೇಲ್ ಚೇಂಜ್ ಮಾಡ್ತೀವಿ. ಆದರೆ ಕಾಸ್ಟ್ಯೂಮ್ ಚೇಂಜ್ ಇರುತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್. ಯಾಕಂದರೆ ಕೇರಳ ಅದು ರೋಪ್ ಬರುತ್ತೆ, ನಮ್ಮದಿಗೆ ನಾರ್ಮಲ್ ಬರುತ್ತೆ. ಆಮೇಲೆ ಅದು ನಮ್ಮದು ಕಾಜಾ ಗುಂಡಿ ಬರುತ್ತೆ, ನಾರ್ಮಲ್ ಗುಂಡಿ ಬರುತ್ತೆ. ಅವ್ರದ್ದು ಸಿಂಬಲ್ ಎಲಿಫೆಂಟ್ ಇದೆ, ನಮ್ಮದು ಸಿಂಬಲ್ ಬೇರೆ ಇದೆ. ಸೊ ಹಂಗಾಗಿ ಎಲ್ಲ ಕಂಪ್ಲೀಟ್ಲಿ ಏನೇ ಕ್ಲೋಸ್ ಅಪ್ ಶಾಟ್ ಇದೆ. ಇವನ್ ಪಟ್ಟಿ ಹೆಡ್ ಕಾನ್ಸ್ಟೇಬಲ್ ಪಟ್ಟಿನೂ ಕೂಡ ನಮ್ಮದು ರೆಡ್ ವೈಟ್ ಇದೆ, ಅವ್ರದ್ದು ಬ್ಲ್ಯಾಕ್ ವೈಟ್ ಇರುತ್ತೆ. ಓಕೆ ಓಕೆ. ಅದು ಅಂದರೆ ಈಗ ಡಬ್ಬಿಂಗ್ ನೀವೇ ಮಾಡಿರೋದು ಸರ್ ಮಲಯಾಳಂದಲ್ಲಿ? ಇಲ್ಲ ಯಾಕಂದ್ರೆ ಆ ಸ್ಲ್ಯಾಂಗ್ ಕೂರ್ಬೇಕಲ್ಲ. ನೀವು ಮಲಯಾಳಂದಲ್ಲಿ ಮಾಡಿದಿರಿ ತಾನೆ? ಆ್ಯಕ್ಟ್ ಮಾಡಿರೋದು ಮಲಯಾಳಮೂ ಮಾಡಿದ್ವಿ, ಡಬ್ಬಿಂಗ್. ಬಟ್ ಡಬ್ಬಿಂಗ್ ಮಾತ್ರ ಅಲ್ಲಿ ಬೇರೆ ಕಷ್ಟ ಅನಿಸ್ತಾ? ಕನ್ನಡ ಮಾತ್ರ ಮಾಡಿದ್ದು, ಕನ್ನಡ ಮಾತ್ರ ಮಾಡಿದ್ರು, ಅವರೇ ಮಾಡಿದ್ ಚಂದ. ಯಾಕಂದ್ರೆ ಡಬ್ಬಿಂಗ್ ಅಂದ್ರೆ ಅಷ್ಟು ಈಸಿ ಅಲ್ಲ. ಡಬ್ಬಿಂಗ್ ಅಲ್ಲಿ ನೀವು ಸಿಂಕ್ ನೆನಪಲ್ಲಿ ಇಟ್ಕೋಬೇಕು, ಎಮೋಷನ್ ನೆನಪಲ್ಲಿ ಇಟ್ಕೋಬೇಕು, ಡೈಲಾಗ್ ನೆನಪಲ್ಲಿ ಇಟ್ಕೋಬೇಕು. ಆಕ್ಟಿಂಗ್ ಈಸಿ, ಈಗ ಮಾಡ್ತಿದ್ವಲ್ಲ ಇದು ಆಕ್ಟಿಂಗ್. ನಾವು ಅಲ್ಲಿ ಮಾಡ್ಬೇಕಾದ್ರೆ ಅದೇ ಕೈಗೆ ನಾನು ಯಾವ ವೇರಿಯೇಷನ್ ಕೊಟ್ಟಿದ್ದೀನಿ. ಡಬ್ಬಿಂಗ್ ಅನ್ನೋದು ಸಿಕ್ಕಾಪಡ ಕಷ್ಟ, ಆಕ್ಟಿಂಗ್ ಈಸಿ. ಆ ಭಾಷೆ ಗ್ರಿಪ್ ಇದ್ರೆ, ಆ ಭಾಷೆ ಗೊತ್ತಿದ್ರೆ ಮಾಡ್ಬೋದು. ಗೊತ್ತಿಲ್ಲದೆ ಮಾಡಿದ್ರೆ ಏನಾಗುತ್ತೆ, ಸ್ಲ್ಯಾಂಗ್ ಚೇಂಜ್ ಆಗೋದಾಗ ಅಲ್ಲಿರೋರು ನಮ್ಗೇನು ಅನ್ಸ್ಬಿಡ್ದು, ಮಲಯಾಳಂ ನಾನೇ ಮಾಡಿದೆ ಅಂತ ಅನ್ಸ್ಬಿಡ್ಬೋದು. ಬಟ್ ನೋಡೋರಿಗೆ ಯಾವ ನೀವು ಹಿಂಗೆ ಡಬ್ಬ ಥರ ಮಾತಾಡಿದ್ದಾನೆ ಮಲಯಾಳಮ್ಮು ಅಂತ. ಯಾಕಂದ್ರೆ ನಾವೇ ಕೆಲವು ಸಿನಿಮಾಗಳು ಈ OTTಯಲ್ಲಿ ಕೆಲವು ಸಿನಿಮಾಗಳನ್ನ ಕನ್ನಡದಲ್ಲಿ ಡಬ್ ಮಾಡ್ತಾರೆ ನೋಡಿ, ಅದು ನೋಡಿದಾಗ ತೀರಾ ಕೆಟ್ಟದಾಗಿರುತ್ತೆ. ಕೆಲವೊಮ್ಮೆ ಆ್ಯಡ್ಗಳೇನೆ ತೀರಾ ಕೆಟ್ಟದಾಗ ಡಬ್ ಮಾಡಿರ್ತಾರೆ. ನಾವೇ ಒಂದೊಂದ್ಸರಿ ಬೈತಾ ಇರ್ತೀವಿ, ಯಾರಿದು ಡಬ್ಬ ನಮ್ಮ ಕನ್ನಡನ ಈ ರೀತಿ ಕೆಡಿಸಿದ್ದಾನೆ ಅಂದ್ಬಿಟ್ಟು. ಅದು ಅನ್ಬಾರ್ದು, ಆ ರೀತಿ ಆಗ್ಬೋದು. ಹಾಗಾಗಿ ಅದು ಪ್ರೊಫೆಷನಲ್ ಯಾರಿರ್ತಾರೋ ಆ ಡಬ್ಬಿಂಗ್ ಆರ್ಟಿಸ್ಟ್ ಅವ್ರು ಮಾಡಿದ್ರೆ ಓಕೆ. ಬಟ್ ಗ್ರಿಪ್ ಇತ್ತು ಅಂದರೆ ಮಾಡ್ಬೋದು, ಇಟ್ಸ್ ಫೈನ್. ಗ್ರಿಪ್ ಇಲ್ಲ ಅಂದರೆ ಮಾಡಿದ್ರೆ ಸರ್. ಇದು ಮಾರ್ಚ್ 6ನೇ ತಾರೀಕು ನಿಮ್ಮ ಸಿನಿಮಾ ರಿಲೀಸ್ ಆಗ್ತದೆ. ವೀಕ್ಷಕರಿಗೆ ಏನಂತ ಹೇಳೋದು? ಶೇಷ ಒಂದು ಒಳ್ಳೆ ಕಂಟೆಂಟ್ ಇರುವಂಥ ಮೂವಿ, ಯಾರು ಮಿಸ್ ಮಾಡ್ಕೋಬೇಡಿ. ಖಂಡಿತವಾಗಿಯೂ ಆ್ಯಕ್ಟ್ರಸ್ಸು ಟೆಕ್ನಿಕಲ್ ಟೀಮ್ ಎಲ್ಲ ಮೂವಿ ನೋಡಿದ್ದಾರೆ, ತುಂಬ ಕಾನ್ಫಿಡೆನ್ಸ್ ಆಗಿದ್ದಾರೆ. ಅವರ ಕಾನ್ಫಿಡೆನ್ಸ್ ನೋಡಿದ್ರೆ ಖಂಡಿತವಾಗಿ ನಿಮ್ಮೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಅಂತ ನಾನು ಅನ್ಕೋತೀನಿ. ಹಾಗಾಗಿ ನೀವು ಸ್ವಲ್ಪ ಥಿಯೇಟ್ರಿಗೆ ಬಂದು ಮೂವಿ ನೋಡಿದ್ರೆ ಗೊತ್ತಾಗೋದು. ಅದು ಬಂದು ನೋಡಿ, ಬರ್ದಿದ್ರೆ ಇನ್ನೊಬ್ಬರು ರಿವ್ಯೂ ಹೇಳಿದಾಗ ಇನ್ನೊಬ್ಬ ಮೂವಿ ಚೆನ್ನಾಗಿದೆ ಅಂತ ಅಂದಾಗ ಖಂಡಿತವಾಗಿ ಬನ್ನಿ. ಕನ್ನಡ ಮೂವಿ ನಮ್ಮದು, ಕನ್ನಡ ಆರ್ಟಿಸ್ಟ್ ನಾವು, ಕನ್ನಡ ಟೆಕ್ನಿಷಿಯನ್ಸು. ಕನ್ನಡ ಮೂವಿ ಬೆಳೆಸಿದ್ರೆ ಇನ್ನೂ ಸಾಕಷ್ಟು ಮೂವಿಗಳು ಬರ್ತವೆ. ಒಬ್ಬ ಪ್ರೊಡ್ಯೂಸರ್ ಬೆಳಿಬೇಕು, ನಮಗೂ ಕೂಡ ಅದು ಒಂದು ಏನು ಅರ್ನಿಂಗ್ ಪಾಯಿಂಟ್. ಅದು ಒಬ್ಬ ಪ್ರೊಡ್ಯೂಸರ್ ಬೆಳೆದ್ರೆ ಸಾಕಷ್ಟು ಮೂವಿ ಆಗುತ್ತೆ. ಅದು ನನಗಂತಲ್ಲ, ಆರ್ಟಿಸ್ಟಿಗೆ ಆಗಿರ್ಬೋದು, ಎಲ್ಲ ನಿಮಗೂ ಕೂಡ. ಹಾಗಾಗಿ ಶೇಷ ಮೂವಿ ಒಳ್ಳೆಯದಾಗಲಿ, ಹಿಟ್ ಆಗಲಿ, ಒಳ್ಳೆ ರೆವಿನ್ಯೂ ಬರಲಿ. ಸೇಮ್ ಟು ಸೇಮ್ ಕಾಪಿ. ಇಲ್ಲ ಸರ್, ನಿಮ್ಗೆ ಬೇರೆ ಥರ ಹೇಳಿಸ್ತೀನಿ ಸರ್. ಅಣ್ಣ ಅವರು ಡೀಟೇಲಾಗಿ ಎಲ್ಲ ಪ್ರತಿಯೊಂದು ಹೇಳಿದ್ರು. ಲೈಕ್ ಬಂದು ನೋಡಿದ್ರೆ ಅಲ್ವಾ ಜನಕ್ಕೆ ಗೊತ್ತಾಗೋದು ಇದು ಯಾವ ಥರ ಸಿನಿಮಾ ಅಂತ ಹೇಳ್ಬಿಟ್ಟು. ಸೊ ಅದೇ ರೀತಿ ಥಿಯೇಟ್ರು ಬಂದು ನೋಡಿದ್ರೆ ಇದು ಕಂಪ್ಲೀಟ್ಲಿ ಥಿಯೇಟ್ರಿಕಲ್ ಸಿನಿಮಾ. ನಮಗೆ ಏನಕ್ಕೆ ಇಷ್ಟು ಕಾನ್ಫಿಡೆನ್ಸ್ ಅಂದರೆ ಸಿನಿಮಾ ಮೇಲೆ ನಾವು ಆಲ್ರೆಡಿ ನೋಡಿರೋದ್ರಿಂದ ಇದೊಂದು ಒಳ್ಳೆ ಸಬ್ಜೆಕ್ಟು. ಕನ್ನಡದಲ್ಲೂ ಕಂಟೆಂಟ್ ಸಿನಿಮಾ ತುಂಬ ಬರಬೇಕಾಗಿದೆ. ಸೊ ಅಂಥದ್ರಲ್ಲಿ ಇವಾಗ ಶೇಷದಿಂದ ಮತ್ತೆ ಒಂದು ಸ್ಟಾರ್ಟ್ ಆಗುತ್ತೆ ಒಂದು ಅಲ್ಲೇ ಡೆಫಿನೆಟ್ಲಿ. ಥ್ಯಾಂಕ್ ಯು ಸರ್. ಸರ್ ನಿಮ್ಮ ತಂದೆಯವ್ರ ಸ್ಟೈಲಲ್ಲಿ ಮಾರ್ಚ್ 6ನೇ ತಾರೀಕು ಶೇಷ ಸ್ಟೈಲ್ ಕಷ್ಟ, ಆಗಲೇ ಟ್ರೈ ಮಾಡ್ತಾ ಬೇರೆ ಆಗಿಲ್ಲ. ನಿಮ್ಮ ತಂದೆಯವ್ರ ಸ್ಟೈಲಲ್ಲಿ ಹೇಳೋದಾದ್ರೆ ಸರ್? ಎಲ್ರಿಗೂ ನಮಸ್ಕಾರ. ಇದೇ ಮಾರ್ಚ್ 6ನೇ ತಾರೀಕು ನಮ್ಮ ಚಿತ್ರ ಶೇಷ 2016 ಬಿಡುಗಡೆ ಆಗ್ತಾಯಿದೆ. ಭಾಳ ಅದ್ಭುತ ಸಿನಿಮಾ, ಎಲ್ಲರೂ ಬಂದು ನೋಡಿ.
ಬಂದು ನೋಡ್ತೀರಲ್ಲ. ಥ್ಯಾಂಕ್ ಯು ಸರ್. ನೋಡೋಲ್ಲ, ಇದೆ ಮಾರ್ಚ್ 6ನೇ ತಾರೀಕು ಶೇಷ 2016 ಸಿನಿಮಾ ರಿಲೀಸ್ ಆಗ್ತದೆ. ಎಲ್ಲರೂ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.